ವಿಜಯ್ ರಾಘವೇಂದ್ರ ಅವರು ಆಕ್ಟರ ಅಥವಾ ಪೊಲೀಸ ಸ್ವಲ್ಪ ಕನ್ಫ್ಯೂಷನ್ ಸ್ಟಾರ್ಟ್ ಆಗಿದೆ. ರಾಕ್ಷಸ ಇದು ತರುಣ್ ಸುಧೀರ್ ಅವರು ಪ್ರೊಡ್ಯೂಸ್ ಮಾಡಿ ZEE5 ಅಲ್ಲಿ ರಿಲೀಸ್ ಆಗಿರೋ ವೆಬ್ ಸೀರೀಸ್. ನಿನ್ನೆ ನೋಡ್ದೆ, ಬನ್ನಿ ಹೇಗಿದೆ, ಏನ್ ಕತೆ ಎಲ್ಲ ಇನ್ ಡೀಟೇಲ್ಡ್ ಆಗಿ ಸ್ವಲ್ಪ ಮಾತಾಡ್ಕೊಂಡು ಬರೋಣ. ಆದ್ರೆ ಅದಕ್ಕಿಂತ ಮುಂಚೆ ವಿಡಿಯೋಗೆ ಲೈಕ್ ಮಾಡಿದ್ರೆ ರೀಚ್ ಆಗೋದಕ್ಕೆ ತುಂಬಾನೇ ಹೆಲ್ಪ್ ಆಗುತ್ತೆ. ಟ್ರೈಲರ್ ಅಲ್ಲೇ ಹೇಳಿರೋ ಹಾಗೆ ಕೊಲೆಗಳು ಆಗ್ತಾ ಇದೆ, ಅದು ಮೊಸಳೆಯಿಂದ ಆಗ್ತಾ ಇದೆ ಅಂತ ಅಲ್ಲಿನ ಜನ ಅನ್ಕೊಂಡಿದ್ದಾರೆ. ಬಟ್ ನಿಜವಾಗ್ಲೂ ಅಲ್ಲಿ ಆಗಿರೋದೇನು ಅಂತ ನಮ್ಮ ಮೇನ್ ಕ್ಯಾರೆಕ್ಟರ್ ಹನುಮು ಈಗ ಇನ್ವೆಸ್ಟಿಗೇಟ್ ಮಾಡಬೇಕು. ಫಸ್ಟ್ ಆಫ್ ಆಲ್ ಸೀರೀಸ್ ತುಂಬಾ ಗ್ರಿಪ್ಪಿಂಗ್ ಆಗಿದೆ, ಎಲ್ಲೂ ಸಹ ಬೋರ್ ಆಗೋದಿಲ್ಲ, ಕಡಿಮೆ ಡ್ಯೂರೇಷನ್ ಇದೆ, ಒಂದೇ ಸ್ಟ್ರೆಚ್ ಅಲ್ಲಿ ಮುಗಿಸ್ಬೋದು. ಸಸ್ಪೆನ್ಸ್ ಥ್ರಿಲ್ಲರ್ಸ್ ಅಲ್ಲಿ ಹೂ ಡನ್ ಇಟ್ ಅನ್ನೋದ್ರ ಮೇಲೆ ಸ್ಟೋರಿ ಹೋಗ್ತಾ ಇರುತ್ತೆ. ಬಟ್ ಈ ಸೀರೀಸ್ ಅಲ್ಲಿ ಇಷ್ಟ ಆಗಿದೆ ಏನಂದ್ರೆ, ಯಾರು ಮಾಡಿದ್ದಾರೆ ಅನ್ನೋದನ್ನ ತೋರಿಸಿ ಹೇಗಾಯ್ತು, ನಿಜವಾಗ್ಲೂ ಇವನೇ ಮಾಡಿರೋದಾ ಅಂತ ಸಾಕಷ್ಟು ಕ್ವಶನ್ಸ್ ಬರೋ ತರ ಮಾಡಿ ಒಂದು ಸ್ಯಾಟಿಸ್ಫೈಯಿಂಗ್ ಎಂಡ್ ಕೊಡ್ತಾರೆ ಅಂತ ಅನಿಸ್ತು. ಅದು ಇಷ್ಟ ಆಯ್ತು. ಮತ್ತೆ ಹನುಮು ಈ ಪಾತ್ರ ಫ್ಯಾಮಿಲಿ ಜೊತೆ ಇರೋ ಸೀನ್ಸ್ ನ ತೋರ್ಸಿದ್ರಿಂದ ಆ ಕ್ಯಾರೆಕ್ಟರ್ಗೆ ಕನೆಕ್ಟ್ ಆಗೋದಕ್ಕೆ ಹೆಲ್ಪ್ ಆಗಿದೆ ಅಂತ ಅನಿಸ್ತು. ಅಂಡ್ ಆ ಲೇಯರ್ ಸೀರೀಸ್ಗೆ ವ್ಯಾಲ್ಯೂನ ಆಡ್ ಮಾಡಿದೆ. ಸೀರೀಸ್ ಅಂತ ತಗೊಂಡ್ರೆ ಪ್ರತಿ ಎಪಿಸೋಡ್ ಎಂಡಲ್ಲೂ ಒಂದು ಕ್ಯೂರಿಯಾಸಿಟಿ ಎಲಿಮೆಂಟ್ ಇರಲೇಬೇಕು, ಬಿಕಾಸ್ ಆ ಫಾರ್ಮ್ಯಾಟೇ ಆಗಿದೆ. ಸೊ ಅದನ್ನ ಕೂಡ ಇಲ್ಲಿ ಪ್ರಾಪರ್ ಆಗಿ ಥಿಂಕ್ ಮಾಡಿ ನೆಕ್ಸ್ಟ್ ಎಪಿಸೋಡ್ ನ ನೋಡೋಕೆ ಕ್ಯೂರಿಯಾಸಿಟಿನ ಅಥವಾ ಆ ಎಕ್ಸೈಟ್ಮೆಂಟ್ ನ ತಂದಿದ್ದಾರೆ. ಕೆಲವೊಂದ್ಸಲ ಸಿಂಪಲ್ ಅನ್ಸಿದ್ರು ಕೂಡ ಅದ್ರ ಮೇಲೆ ವರ್ಕ್ ಮಾಡಿರೋದು ಇಷ್ಟ ಆಯ್ತು ನನ್ಗೆ. ಮತ್ತೆ ಈ 5th ಎಪಿಸೋಡ್ ಅಲ್ಲಿ ಒಂದ್ ಸೀನ್ ಬರುತ್ತೆ, ಆಗ ಕ್ಯಾರೆಕ್ಟರ್ ಏನ್ ಫೀಲ್ ಮಾಡ್ತಿರುತ್ತೋ ನೀವು ಕೂಡ ಅದನ್ನೇ ಫೀಲ್ ಮಾಡ್ತೀರಾ. ಆ ಸೀಕ್ವೆನ್ಸ್ ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ ಅಂತ ಅನಿಸ್ತು. ವಿಜಯ್ ರಾಘವೇಂದ್ರ ಅವರ ಆಕ್ಟಿಂಗ್ ನನಗೆ ಪರ್ಸನಲಿ ತುಂಬಾ ಇಷ್ಟ ಆಯ್ತು. ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ನ ವೆಬ್ ಸೀರೀಸ್ ಅಂತ ಹೇಳ್ತಾ ಇದ್ರು, ಇದು ಹಾಗೆ ಇದೆ, ಜಸ್ಟ್ ಫಾರ್ ಮಾರ್ಕೆಟಿಂಗ್ ಅದನ್ನ ಯೂಸ್ ಮಾಡಿಲ್ಲ, ಅದೇ ಲ್ಯಾಂಗ್ವೇಜ್ ಅದೇ ವರ್ಲ್ಡ್ ಅಲ್ಲಿ ತೆಗ್ದಿದ್ದಾರೆ ಅಂತ ಅನಿಸ್ತು ನನ್ಗೆ. ಆಕ್ಟ್ ಮಾಡಿರೋರು ಎಲ್ಲರೂ ಅವರ ಪಾತ್ರನ ಚೆನ್ನಾಗಿ ನಿಭಾಯಿಸಿದ್ದಾರೆ. ಇನ್ನು ನೆಗೆಟಿವ್ಸ್ ಅಂತ ಅನ್ಸಿದ್ ನನಗೆ, ಕ್ಯಾರೆಕ್ಟರ್ ಹೇಗಿದೆ, ಏನ್ ಮಾಡ್ತಾ ಇದೆ, ಯಾಕೆ ಹೀಗಿದೆ ಅಂತ ಅವರಿಂದಾನೇ ಹೇಳ್ಸೋದ್ಕಿಂತ ತುಂಬಾ ಮಿನಿಮಲ್ ಟೈಮಲ್ಲೇ ತೋರ್ಸ್ಬೋದಿತ್ತೇನೋ ಅಂತ ಅನಿಸ್ತು. ಬಿಕಾಸ್ ಕ್ಯಾರೆಕ್ಟರ್ ಡೆವಲಪ್ಮೆಂಟ್ ಅಲ್ಲಿ ಹೇಳ್ತಾರಲ್ಲ, ಡೋಂಟ್ ಸೇ ಇಟ್, ಶೋ ಇಟ್ ಅನ್ನೋ ಥರ, ಆಂಟೋಗನಿಸ್ಟ್ ಯಾಕೆ ಹೀಗಾದ ಅನ್ನೋದಕ್ಕೆ ಸ್ವಲ್ಪ ವಿಜುವಲಿ ತೋರಿಸ್ಬೋದಿತ್ತು ಡೈಲಾಗ್ಸ್ಗಿಂತ ಅಂತ ಅನಿಸ್ತು. ಮತ್ತೆ ಇದು ತಮಿಳ್ ವೆಬ್ ಸೀರೀಸ್ ನ ಅಡಾಪ್ಟೇಷನ್ ಅಂತ ಹೇಳ್ತಾ ಇದ್ದಾರೆ. ನಾನು ಆ ಸೀರೀಸ್ ನ ನೋಡಿಲ್ಲ, ಅದ್ರ ಬಗ್ಗೆ ಗೊತ್ತಿಲ್ಲ. ಬಿಕಾಸ್ ಈ ಸೀರೀಸ್ ನಿಜವಾಗ್ಲೂ ಗ್ರಿಪ್ಪಿಂಗ್ ಆಗಿದೆ, ಬೋರ್ ಆಗಲ್ಲ, ಒಂದೊಳ್ಳೆ ಸೀರೀಸ್ ನೋಡಿದ್ವಿ ಅನ್ನೋ ಒಪಿನಿಯನ್ ಬರುತ್ತೆ. ZEE5 ವೆಬ್ ಸೀರೀಸ್ ನ ಕಂಟಿನ್ಯೂಸ್ ಆಗಿ ಡೆಲಿವರ್ ಮಾಡ್ತಾನೆ ಇದ್ದಾರೆ. ನೆಕ್ಸ್ಟ್ ಟೈಮ್ ವಿತ್ ಪ್ರಾಪರ್ ಡ್ಯೂರೇಷನ್ ಬರಲಿ ಅಂತ ಅನಿಸ್ತು. ಅಂಡ್ ಅವರು ಈ ಇನಿಷಿಯೇಟಿವ್ ತಗೊಂಡಿರೋದಕ್ಕೆ ಅಪ್ರಿಶಿಯೇಟ್ ಮಾಡಲೇಬೇಕು. ಬಿಕಾಸ್ ಈ ತರ ಕಂಟಿನ್ಯೂಸ್ ಸಪ್ಲೈ ಇದ್ರೆ ಡಿಮ್ಯಾಂಡ್ ಕೂಡ ಕ್ರಿಯೇಟ್ ಆಗುತ್ತೆ. ಕನ್ನಡದಲ್ಲೂ ವೆಬ್ ಸೀರೀಸ್ ನೋಡೋ ಆಡಿಯನ್ಸ್ ಇದಾರೆ, ಅವರಿಗೆ ಇಷ್ಟ ಆಗೋ ತರ ಕಂಟೆಂಟ್ ಸಿಗ್ಬೇಕು. ಸೊ ಇದಾಗಿದೆ ರಾಕ್ಷಸ ವೆಬ್ ಸೀರೀಸ್ ರಿವ್ಯೂ. ಚಾನಲ್ಗೆ ವಿಸಿಟ್ ಮಾಡಿ, ಬೇರೆ ಕಾಂಟೆಂಟ್ ನ ನೋಡಿ, ಇಷ್ಟ ಆದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಯೂನಿಕ್ ಕಾಂಟೆಂಟ್ ಜೊತೆ ಸಿಗ್ತೀವಿ. ಅಲ್ಲಿವರೆಗೂ ಫಿಲ್ಮಿ ಸ್ಟಫ್ ಬೈ ನೇಹಲ್ ಚಾನಲ್ ಕಡೆಯಿಂದ ಬಾಯ್ ಬಾಯ್.